Hello friends, once again welcome back to my channel. Today we are going to solve the question answers from the 7th standard social. It's a revised syllabus 2025 and the civics. The chapter name is Introduction to Legislative, Executive and the Judiciary Terminologies. Okay, the first part is legislative. Friends, ಇದನ್ನ ನಾವು 7ನೇ ತರಗತಿಯ ಸಮಾಜ, ಪೌರನೀತಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಪರಿಭಾಷೆಗಳ ಒಂದು ಪರಿಚಯವನ್ನು ನೋಡೋಣ. ಸೊ ಮೊದಲನೇದಾಗಿ ಲೆಜಿಸ್ಲೇಟಿವ್ ಶಾಸಕಾಂಗದ ಬಗೆಗಿನ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಕ್ವಶನ್ ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿಬಿಟ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ವಿಡಿಯೋಸ್ ಹೇಗೆ ಅನಿಸ್ತಿದೆ ನಿಮಗೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಒನ್ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಲೆಜಿಸ್ಲೇಚರ್? ಶಾಸಕಾಂಗದ ಮೂಲ ಪದ ಯಾವುದು? ದ ರೂಟ್ ವರ್ಡ್ ಆಫ್ legislature is French word parlor and Latin word parliamentum. ಅಂದರೆ ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಎಂಬ ಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಲೆಜಿಸ್ಲೇಚರ್? ವಾಟ್ ಈಸ್ ಲೆಜಿಸ್ಲೇಚರ್? ಶಾಸಕಾಂಗ ಎಂದರೇನು? ಲೆಜಿಸ್ಲೇಚರ್ ಈಸ್ ಎ ಪ್ಲಾಟ್ಫಾರ್ಮ್ ವೇರ್ representatives of the people of a nation come together to express their opinion. ಅಂದ್ರೆ ಶಾಸಕಾಂಗ ಅಂತ ಅಂದ್ರೆ ಒಂದು ದೇಶದ ಪ್ರಜಾಪ್ರತಿನಿಧಿಗಳು, ರೆಪ್ರೆಸೆಂಟೇಟಿವ್ಸ್, ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಒಂದು ಅಭಿಪ್ರಾಯವನ್ನು ತಿಳಿಸುವ ಒಂದು ವೇದಿಕೆ ಆಗಿದೆ. ಇದೊಂದು ಪ್ಲಾಟ್ಫಾರ್ಮ್, ಇದು ವೇದಿಕೆ ಆಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಯೂನಿಕ್ಯಾಮ್ರಲ್ ಲೆಜಿಸ್ಲೇಚರ್? ವಾಟ್ ಈಸ್ ಯೂನಿಕ್ಯಾಮ್ರಲ್ ಲೆಜಿಸ್ಲೇಚರ್? ಅಂದರೆ ಏಕಸದನ ಶಾಸಕಾಂಗ ಅಂತ ಅಂದ್ರೆ ಏನು ಅಂತ. ಆ ಲೆಜಿಸ್ಲೇಚರ್ ವಿಚ್ ಹ್ಯಾಸ್ ಓನ್ಲಿ ಒನ್ ಹೌಸ್ ಈಸ್ ಯೂನಿಕ್ಯಾಮ್ರಲ್ ಲೆಜಿಸ್ಲೇಚರ್. ಅಂದರೆ ಯಾವ ಒಂದು ಶಾಸಕಾಂಗದಲ್ಲಿ ಒಂದೇ ಸದನ ಇರುತ್ತೋ ಅದಕ್ಕೆ ನಾವು ಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಗ್ರೀಸ್, ಫಿನ್ಲ್ಯಾಂಡ್ ಅಲ್ಲೆಲ್ಲ ಒಂದೇ ಏಕಸದನ ಇದೆ, ಏಕಸದನದ ಒಂದು ಶಾಸಕಾಂಗ ಇದೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್? A legislature which is having two houses is bicameral legislature. ಬೈಕ್ಯಾಮ್ರಾ ಅಂದ್ರೆ ದ್ವಿಸದನ ಶಾಸಕಾಂಗ ಎಲ್ಲೆಲ್ಲಿರುತ್ತೋ ಸೊ ಅಲ್ಲಿ ಅದಕ್ಕೆ ನಾವು ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ಲೋಕಸಭೆ, ರಾಜ್ಯಸಭೆ ಕೇಳಿದಿರಲ್ವಾ? ಸೊ ಹಾಗಾಗ್ಬಿಟ್ಟು ಅಷ್ಟೇ ಅಲ್ಲದೆ ಇಂಗ್ಲೆಂಡಿನಲ್ಲಿ ಸಹ ಪಾರ್ಲಿಮೆಂಟ್ ದ್ವಿಸದನ ಶಾಸಕಾಂಗವಾಗಿದೆ. ಮತ್ತೆ ನಮ್ಮ ಭಾರತದಲ್ಲೂ ಸಹ 2 ದ್ವಿಸದನ ಶಾಸಕಾಂಗ ಇದೆ. So this is all about the question answers from the legislative part. Okay, the next part is executive. Next part is executive. Karyanga. Okay, fill in the blanks with the suitable answers. ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. The organ which implements laws is executive. ಅಂದ್ರೆ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಯಾವುದು? ಎಸ್, ಕಾರ್ಯಾಂಗ, ಎಕ್ಸಿಕ್ಯೂಟಿವ್. All modern states have the aim of establishing a welfare state. ಆಧುನಿಕ ರಾಜ್ಯಗಳೆಲ್ಲ ಯಾವ ಒಂದು ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿದೆ ಅಂತಂದ್ರೆ ಆ ವೆಲ್ಫೇರ್ ಸ್ಟೇಟ್. ಓಕೆ, ದ ಎಲೆಕ್ಟಿಂಗ್ ದ ಹೆಡ್ ಆಫ್ ದ ಸ್ಟೇಟ್ ಇನ್ ದ ಆನ್ಸೆಸ್ಟ್ರಲ್ ಮೆಥಡ್ ಈಸ್ ಹೆರಿಡಿಟರಿ ಮೊನಾರ್ಕಿ. ಆನುವಂಶಿಕ ವಿಧಾನದಲ್ಲಿ, ಹೆರಿಡಿಟರಿ ಅಂದ್ರೆ ಆನುವಂಶಿಕ ವಿಧಾನದಲ್ಲಿ ಯಾವ ರೀತಿಯ ಯಾವುದ್ರ ಒಂದು ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾ ಇದ್ರು, ಹೆರಿಡಿಟರಿ ಮೊನಾರ್ಕಿ. ಓಕೆ, ನೆಕ್ಸ್ಟ್, ಓಕೆ, ಹೆರಿಡಿಟರಿ ಮೊನಾರ್ಕಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಫಸ್ಟ್ ಎಲ್ಲ ಆನ್ಸೆಸ್ಟರು ಅಥವಾ ಫಸ್ಟ್ ಎಲ್ಲ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆನುವಂಶಿಕ ವಿಧಾನ. ತಂದೆ ಆದ್ರೆ ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಮಗನೇ ಆಗ್ಬೇಕು, ಅದಾದ್ಮೇಲೆ ಅವ್ರ ಮಗನೇ, ಅವರವರಿಗೆ ಆ ಒಂದು ಪಟ್ಟ ಸಿಕ್ತಿತ್ತು. ಬಟ್ ಈಗ ಹಾಗಿಲ್ಲ. ದ ನೆಕ್ಸ್ಟ್ ಕ್ವಶನ್ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಎಲೆಕ್ಟೆಡ್ ಬೈ ಇಂಡೈರೆಕ್ಟ್ ಎಲೆಕ್ಷನ್. ಭಾರತದ ರಾಷ್ಟ್ರಪತಿಯವರು ಯಾವ ಒಂದು ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ಅಂತಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ಬೋದು. ಓಕೆ, ದ ನೆಕ್ಸ್ಟ್ ಈಸ್ ಆನ್ಸರ್ ಇನ್ ಒನ್ ಕ್ವಶನ್, ವಾಟ್ ಈಸ್ ರೂಟ್ ವರ್ಡ್ ಎಕ್ಸಿಕ್ಯೂಟಿವ್? ಕಾರ್ಯಾಂಗ ಅನ್ನೋ ಪದದ ಮೂಲ ಯಾವ ಪದದಿಂದ ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಅನ್ನೋದು ಬಂದಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ದ ರೂಟ್ ವರ್ಡ್ ಆಫ್ ಎಕ್ಸಿಕ್ಯೂಟಿವ್ ಈಸ್ ದ ಲ್ಯಾಟಿನ್ ವರ್ಡ್ ಎಕ್ಸಿಕ್ಯೂ ಅಂತಂದ್ರೆ ಲ್ಯಾಟಿನ್ ಭಾಷೆ ಎಕ್ಸಿಕ್ಯೂ ಅನ್ನೋ ಶಬ್ದದಿಂದ ಇದು ಬಂದಿದೆ. So next question is which organ is called the administrative organ?
ಯಾವ ಒಂದು ಅಂಗವನ್ನ ಆಡಳಿತಾತ್ಮಕ ಅಂಗ ಅಂತ ಹೇಳ್ಬಿಟ್ಟು ಕರೀತಾರೆ? ದ ಎಕ್ಸಿಕ್ಯೂಟಿವ್ ಈಸ್ ಕಾಲ್ಡ್ ದ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್. ಕಾರ್ಯಾಂಗವನ್ನ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್ ಅಂತಾರೆ. ಹೂ ಇಸ್ ದ ರಿಯಲ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್? ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? ಕ್ಯಾಬಿನೆಟ್ ಕಂಪ್ರೈಸಿಂಗ್ ದ ಪ್ರೈಮ್ ಮಿನಿಸ್ಟರ್ ಇಸ್ ದ ರಿಯಲ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ರಿಯಲ್ ಹೆಡ್ ಯಾರಪ್ಪ ಅಂತಂದ್ರೆ ಇವರು ಯಾರದು? ನಮ್ಮ ಪ್ರೈಮ್ ಮಿನಿಸ್ಟರ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಡೈರೆಕ್ಟ್ ಎಲೆಕ್ಷನ್ ಮೆಥಡ್? ವಾಟ್ ಈಸ್ ಡೈರೆಕ್ಟ್ ಎಲೆಕ್ಷನ್ ಮೆಥಡ್? ಓಕೆ, ಅಂದ್ರೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಅಂತ ಅಂದ್ರೆ ಏನು ಅಂತ ಹೇಳಿ, ದ ಎಲೆಕ್ಷನ್ in which the voters directly choose their representatives by direct voting is called direct election. ಈಗ ನಡೀತಾ ಇದೆ ಅಲ್ವಾ, ಸೊ ಅದು ಡೈರೆಕ್ಟ್ ಎಲೆಕ್ಷನ್. ಒಂದು ಚುನಾವಣೆಯಲ್ಲಿ ವೋಟರ್ಸ್ ಅಂತ ಅಂದ್ರೆ ನಾವು ಮತದಾರರು ಡೈರೆಕ್ಟ್ ಆಗಿ ತಮ್ಮ ಪ್ರತಿನಿಧಿಗಳನ್ನ ವೋಟ್ ಮಾಡುವ ಮೂಲಕ ಅಂತಂದ್ರೆ ಮತ ಹಾಕುವ ಮೂಲಕ ಆರಿಸ್ಕೊಂತೀವಲ್ಲ, ಆ ಒಂದು ಎಲೆಕ್ಷನ್ ಅನ್ನು ನಾವು ಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ರೈಟ್ ದ ಮೀನಿಂಗ್ ಆಫ್ ಎಕ್ಸಿಕ್ಯೂಟಿವ್ ಆರ್ಗನ್. ಕಾರ್ಯಾಂಗ ದ ಅರ್ಥವನ್ನ ತಿಳಿಸಿ ಅಂತ ಕೊಟ್ಟಿದ್ದಾನೆ. ಎಕ್ಸಿಕ್ಯೂಟಿವ್ ಆರ್ಗನ್ is the body of all the authorized persons concerned with implementing the legislations. It includes the head of the states, ministers and civil service personnel such as secretaries, heads of the departments, clerks, etc. ಏನಪ್ಪ ಕಾರ್ಯಾಂಗ ಅಂತಂದ್ರೆ ಶಾಸನಗಳನ್ನ ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕೃತ ವ್ಯಕ್ತಿಗಳ ಸಮೂಹ ಆಗಿದೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥರಾಗಿರಬಹುದು, ಮಂತ್ರಿಗಳಾಗಿರಬಹುದು, ಕಾರ್ಯದರ್ಶಿಗಳಾಗಿರಬಹುದು, ಇಲಾಖಾ ಮುಖ್ಯಸ್ಥರಾಗಿರಬಹುದು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಲಾಖಾ ಮುಖ್ಯಸ್ಥರಾಗಿರಬಹುದು, ಗುಮಾಸ್ತರಾಗಿರಬಹುದು, ಮುಂತಾದ ನಾಗರಿಕ ಸೇವಾ ವರ್ಗದ ಒಂದು ಸಿಬ್ಬಂದಿಗಳನ್ನ ಇದು ಒಳಗೊಂಡಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಒಳಗೊಂಡಿರುತ್ತೆ. ಓಕೆ, ದ ನೆಕ್ಸ್ಟ್ ಇಸ್ ಸ್ಟೇಟ್ ಎನಿ ಟೂ ಇಂಪಾರ್ಟೆನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಆರ್ಗನ್. ಕಾರ್ಯಾಂಗದ ಯಾವುದಾದ್ರೂ ಎರಡು ಮಹತ್ವಗಳನ್ನ ತಿಳಿಸ್ರಿ. The importance of the executive organ is the executive carries on the administrative work of the entire nation. ಅಂದ್ರೆ ದ ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ ಈ ಒಂದು ಕಾರ್ಯಾಂಗ ರಾಷ್ಟ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿ ಈ ಕಾರ್ಯಾಂಗ ನಿರ್ವಹಿಸುತ್ತೆ ರಾಷ್ಟ್ರದ. ಓಕೆ, ದ ಸೆಕೆಂಡ್ ಪಾಯಿಂಟ್ ಇಸ್ ದ ಎಕ್ಸಿಕ್ಯೂಟಿವ್ ಇಸ್ ನೆಸೆಸರಿ ಟು ಮೇಕ್ ಡೆಮೋಕ್ರಸಿ ಎಫೆಕ್ಟಿವ್ ಇನ್ ಎವ್ರಿ ಸ್ಟೇಜ್. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲಿಯೂ ಪ್ರಜಾಪ್ರಭುತ್ವ ಪರಿಣಾಮಕಾರಿ ಆಗಬೇಕು ಅಂತಂದರೆ ಈ ಒಂದು ಕಾರ್ಯಾಂಗದ ಅವಶ್ಯಕತೆ ಇದ್ದೇ ಇದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ರೈಟ್ 4 ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದ ಎಕ್ಸಿಕ್ಯೂಟಿವ್. ಅಂದರೆ ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ. ಫಂಕ್ಷನ್ಸ್ ಕಾರ್ಯಗಳು. ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದ ಎಕ್ಸಿಕ್ಯೂಟಿವ್ ಆರ್ ದ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ಸ್ ದ ಆಕ್ಟ್ಸ್ ಎನಾಕ್ಟೆಡ್ ಬೈ ದ ಲೆಜಿಸ್ಲೇಚರ್ ಅಂತ ಅಂದರೆ ಶಾಸನ ಮಂಡಳಿಗಳಿಂದ ಅಂಗೀಕರಿಸಲ್ಪಟ್ಟ ಕಾಯ್ದೆಗಳನ್ನು ಕಾರ್ಯಗತಗೊಳಿಸುತ್ತೆ. ನೆಕ್ಸ್ಟ್, ದ ಎಕ್ಸಿಕ್ಯೂಟಿವ್ ಅಂಡರ್ಟೇಕ್ಸ್ ಇನ್ಯೂಮರಬಲ್ ಪ್ರೋಗ್ರಾಮ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸಿಟಿಸನ್ಸ್ ಟು ಮೇಕ್ ಅ ವೆಲ್ಫೇರ್ ಸ್ಟೇಟ್ ಅಂತ ಅಂದರೆ ಅನೇಕ ಯೋಜನೆಗಳನ್ನು ನಾಗರಿಕರ ಒಂದು ಹಿತಕ್ಕಾಗಿ ತಗೊಳುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಇಸ್ ದ ಎಕ್ಸಿಕ್ಯೂಟಿವ್ ಪ್ಲೇಸ್ ಎ ವೈಟಲ್ ರೋಲ್ in enhancing international relations, making agreements and safeguarding the national interest. ಅಂದರೆ ಕಾರ್ಯಾಂಗ ಇದೆಯಲ್ಲ, ಅದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೆಚ್ಚಿಸುವಲ್ಲಿ, ವೃದ್ಧಿಸುವಲ್ಲಿ, ಒಪ್ಪಂದಗಳನ್ನು ಮಾಡುವಲ್ಲಿ, ಅಂದರೆ ರಾಷ್ಟ್ರದ ನಡುವೆ ಒಪ್ಪಂದಗಳನ್ನು ಮಾಡುವಲ್ಲಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದೆ. ನೆಕ್ಸ್ಟ್, ದ ಎಕ್ಸಿಕ್ಯೂಟಿವ್ ಈಸ್ ನೆಸೆಸರಿ ಟು ಮೇಕ್ ಡೆಮಾಕ್ರಸಿ ಎಫೆಕ್ಟಿವ್ ಇನ್ ಎವ್ರಿ ಸ್ಟೇಜ್. ಪ್ರಜಾಪ್ರಭುತ್ವವನ್ನು ಪ್ರತಿಯೊಂದು ಹಂತದಲ್ಲಿ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಂದರೆ ಎಕ್ಸಿಕ್ಯೂಟಿವ್ ಬೇಕೇ ಬೇಕು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸಿಕ್ಯೂಟಿವ್ ಪಾರ್ಟ್. ಕಾರ್ಯಾಂಗದ ಒಂದು ರಿಲೇಟೆಡ್ ಆಗಿರುವಂಥ ಕ್ವಶನ್ ಆನ್ಸರು. ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ ಜುಡಿಷಿಯರಿ, ನ್ಯಾಯಾಂಗ. ಓಕೆ, ನ್ಯಾಯಾಂಗದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ದ ಫಸ್ಟ್ ಪಾಯಿಂಟ್ ಕ್ವಶನ್ ಈಸ್ ದ ರೂಟ್ ಆಫ್ ದ ವರ್ಡ್ ಆಫ್ ದ ಜುಡಿಷಿಯರಿ ಈಸ್ ಡ್ಯಾಶ್. ನ್ಯಾಯಾಂಗದ ಮೂಲ ಪದ ಯಾವುದು? ಜಸ್ಟಿಷಿಯಾ. ಜಸ್ಟಿಷಿಯಾ. ದ ಪ್ರೊಟೆಕ್ಟರ್ ಆಫ್ ರೈಟ್ಸ್ ಈಸ್. ಹಕ್ಕುಗಳ ರಕ್ಷಕ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ? ಜುಡಿಷಿಯರಿ, ನ್ಯಾಯಾಂಗವನ್ನ. ವಿ ಆರ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ಸ್ ಬಟ್ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಜಡ್ಜ್ ಸೇಸ್ ಈಸ್ ಸೆಡ್ ಬೈ ಜಸ್ಟಿಸ್ ಹೂ. ಓಕೆ, ಜಸ್ಟಿಸ್ ಹೂಗಸ್. ಸಾರಿ, ಜಸ್ಟಿಸ್ ಹೂಗಸ್ ಅಂದರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ,
ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ನ್ಯಾಯಾಧೀಶ ಹೂಗಸ್ ಅಂತ ಹೇಳಿ, ಜಸ್ಟಿಸ್ ಹೂಗಸ್ ಅಂತ ಹೇಳಿಬಿಟ್ಟು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ್. ಅಂದರೆ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯಾಧೀಶರು ಯಾರಪ್ಪ ಅಂದರೆ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ್. ಓಕೆ, ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ question answers. Answer the following questions. Okay, write any two significance of judiciary. ನ್ಯಾಯಾಂಗದ ಎರಡು ಮಹತ್ವಗಳನ್ನು ಪಟ್ಟಿ ಮಾಡಿ. ಸಿಗ್ನಿಫಿಕೆನ್ಸ್ ಆಫ್ ಜುಡಿಷಿಯರಿ ಈಸ್ ಜುಡಿಷಿಯರಿ ಪ್ರೊಟೆಕ್ಟ್ಸ್ ದ ಲಾಸ್, ಕಾನೂನನ್ನು ರಕ್ಷಿಸುತ್ತೆ ನ್ಯಾಯಾಂಗ. ಜುಡಿಷಿಯರಿ ಪ್ರೊಟೆಕ್ಟ್ಸ್ ದ ರೈಟ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಸಿಟಿಸನ್ಸ್ ಫ್ರಮ್ ದ ಅಟ್ಯಾಕ್ ಬೈ ದ ಪೀಪಲ್ ಆ್ಯಂಡ್ ದ ಗವರ್ನಮೆಂಟ್. ಅಷ್ಟೇ ಅಲ್ಲದೆ ನ್ಯಾಯಾಂಗ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಒಂದು ರಕ್ಷಣೆಯನ್ನು ಮಾಡುತ್ತೆ. ಯಾವುದು? ನಾಗರಿಕರ. ಓಕೆ, ನಾಗರಿಕರ ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡುತ್ತೆ ನ್ಯಾಯಾಂಗ. ಸೊ ಇದು ಎರಡು ಕೇಳಿದ್ದಾರೆ, ಸೊ ದಟ್ಸ್ ವೈ ಐ ಹ್ಯಾವ್ ರಿಟನ್ ಓನ್ಲಿ 2 ಸಿಗ್ನಿಫಿಕೆನ್ಸ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಬಹಳಷ್ಟು ಇದೆ, ಸೊ ಯು ಕ್ಯಾನ್ ರೈಟ್ ದೋಸ್. ಓಕೆ, ದೆನ್ ಸ್ಟೇಟ್ ಎನಿ 2 ಫಂಕ್ಷನ್ಸ್ ಆಫ್ ಜುಡಿಷಿಯರಿ. ನ್ಯಾಯಾಂಗದ ಎರಡು ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೇನೆ. ಕಾರ್ಯಗಳು. ದ 2 ಫಂಕ್ಷನ್ಸ್ ಆಫ್ ದ ಜುಡಿಷಿಯರಿ ಆರ್ ಜುಡಿಷಿಯರಿ ಇಂಟರ್ಪ್ರಿಟ್ಸ್ ದ ವ್ಯಾಗ್ಯೂ ಆ್ಯಂಡ್ ವೆರಿ ಬ್ರೀಫ್ ಲಾಸ್ ಆಸ್ ಪರ್ ದ ನೀಡ್. ಅಂದರೆ ಈ ಒಂದು ನ್ಯಾಯಾಂಗ ಅಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯತೆಗೆ ತಕ್ಕಂತೆ ಅರ್ಥ ವಿವರಣೆಯನ್ನು ನೀಡುತ್ತೆ. ದೆನ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಜುಡಿಷಿಯರಿ ಇಸ್ ಟು ಗಿವ್ ಜಡ್ಜ್ಮೆಂಟ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಪ್ಲಿಕೇಬಲ್. ನ್ಯಾಯಾಂಗದ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ ಆಚರಣೆಯಲ್ಲಿರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನವನ್ನು ಕೊಡೋದು. ಬದ್ಧವಾಗಿ ನ್ಯಾಯ ತೀರ್ಮಾನವನ್ನು ಕೊಡುವುದು ಇದು ಮುಖ್ಯ ಕಾರ್ಯವಾಗಿದೆ ನ್ಯಾಯಾಂಗದ್ದು. ಐ ಹೋಪ್ ನಿಮಗೆ ನಾನು ಈ ಒಂದು ಹೇಳಿರುವಂಥ ಪಾಠದ ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋಂಗೆ ಕನ್ನಡವನ್ನು ಯೂಸ್ ಮಾಡಿದ್ದೀನಿ. ಸೊ ಅದು ಸಹ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ 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 ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಸಣ್ಣ ಪ್ರಯತ್ನ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋ ಒಂದು ಸಣ್ಣ ಒಂದು ಪ್ರಯತ್ನ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಬಹಳಷ್ಟು ಕಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇಂಗ್ಲೀಷಲ್ಲಿ ಅದನ್ನು ಬರೀತಾ ಇದ್ದೀನಿ. ಸೊ ಅದನ್ನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅದರ ಒಂದು ಪ್ರತಿಯಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು, ಅದೇ ನಿಮ್ಮ ಒಂದು ಪ್ರೀತಿಯ ಕಮೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.